ಸರ್ವಶಕ್ತನು ಮಹಾಪರಿಶುದ್ಧನಾಗಿರುವ ದೇವರೇ, ಅಯ್ಯ ನಿನ್ನ ನಾಮದಲ್ಲಿ ಕರ್ತನೆ ಮತ್ತೊಂದು ಆವೃತ್ತಿ ನಾವು ನಿಮ್ಮನ್ನು ಆರಾಧಿಸ್ಲಿಕ್ಕೂ ಘನಪಡಿಸ್ಲಿಕ್ಕೂ ಸ್ತೋತ್ರ ಮಾಡಲಿಕ್ಕೂ ನಮ್ಮನ್ನು ಇವತ್ತು ಒದ್ದು ತಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ನಿನ್ನ ನಾಮ ಅಪ್ಪ ಅದು ಪರಿಶುದ್ಧವಾದುದು ದೇವರೇ. ಆ ಪರಿಶುದ್ಧವಾದ ನಾಮವನ್ನು ಆರಾಧಿಸಲಿಕ್ಕೆ ಎಲ್ಲ ದೇವಜನರು ಬೇಗ ಬರಲಿಕ್ಕೆ ದಾರಿಗಳನ್ನು ಸರಾಗ ಮಾಡು, ಅವರ ಕಾರ್ಯಗಳನ್ನು ಸರಾಗ ಮಾಡು, ಹೃದಯದಲ್ಲಿ ಸಂತೋಷವನ್ನು ಉಂಟು ಮಾಡು, ಆನಂದವನ್ನು ಉಂಟು ಮಾಡು. ಬರುವ ದಾರಿಯಲ್ಲಿ ಇರುವ ಎಲ್ಲ ಅಡೆತಡೆಗಳು ನೀಗಿಸು ಕರ್ತನೆ. ನಿನ್ನ ಕರ್ತನೆ ಮಹಿಮೆ ಕರ್ತನೆ ಈ ಆಲಯದಲ್ಲಿ ಇಳಿದು ಬರಬೇಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಒಬ್ಬೊಬ್ಬರ ಮೇಲೆ ಇಳಿದು ಬರಬೇಕಾಗಿ ಸ್ತೋತ್ರ. ನಾನು ಈಗ ಸತ್ತಿದ್ದೆನು, ಜೀವಂತನಾಗಿ ಎದ್ದು ಸದಾ ಕಾಲವು ಜೀವಿಸ್ತೇನೆ ಎಂಬುದಾಗಿ ಹೇಳಿದ ನಿನ್ನ ಕರ್ತನೆ ಆ ಜೀವಂತವಾದ ಮಹಿಮೆ ಜೀವಂತವಾಗಿರೋ ನಮ್ಮ ಎಲ್ಲರ ಮೇಲೆ ಇಳಿದು ಬರಬೇಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನ್ನ ಸಹಾಯದ ಹಸ್ತ, ಸಹಾಯದ ಕರ್ತನೆ ಆತ್ಮ ನಮ್ಮ ಒಬ್ಬೊಬ್ಬರಲ್ಲಿ ಕರ್ತನೆ ಅಪ್ಪ ಕಾರ್ಯ ನಡೆಸಬೇಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಕಡು ಕೆಂಪಾಗಿರುವ ಪಾಪವನ್ನು ನೀನು ಹಿಮಕ್ಕಿಂತ ಬೆಳ್ಳಗೆ ಮಾಡಿ ಶುದ್ಧ ಜನಾಂಗವಾಗಿ ಮಾಡಿರುವಾಗ, ಈ ಶುದ್ಧ ಜನಾಂಗವು ನಿನ್ನನ್ನು ಸ್ತುತಿಸುವಾಗ, ಕೊಂಡಾಡುವಾಗ, ಮಹಿಮೆ ಪಡಿಸುವಾಗ ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸು, ಆತ್ಮನ ಬಲದಿಂದ ತುಂಬಿಸು. ದೈವಾನುಗ್ರಹ ಕರುಣೆಯು ಕರ್ತನೆ ದೊರೆಯುವಂತೆ ಅಪ್ಪ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದಿನದ ಆರಾಧನೆಯನ್ನು, ಈ ದಿನದ ವಾಕ್ಯ ಭಾಗವನ್ನು, ಕಾಣಿಕೆಯನ್ನು, ಕರ್ತನ ಭೋಜದ ಭಾಗವನ್ನು ಪ್ರತಿಯೊಂದನ್ನು ಕರ್ತನೆ ಅಪ್ಪ ನೀನು ಕರ್ತನೆ ಕಲ್ವಾರಿ ಶಿಲ್ಬೆಯಲ್ಲಿ ಪ್ರಾಣ ಕೊಡುವಾಗ, ರಕ್ತ ಸುರಿಸುವಾಗ, ಹಿಂಸೆ ಪಡಿಸುವಾಗ ದೇವರೇ ಅಪ್ಪ ಮುಳ್ಳಿನ ಕಿರೀಟವಾಗಿ ರಕ್ತವೆಲ್ಲ ಮೈಯಲ್ಲಿ ಆಗಿರುವಾಗ ದೇವರ ಆತ್ಮನೇ, ಪ್ರೀತಿಯುಳ್ಳ ದೇವರೇ ಅಪ್ಪ ನೀನು ಹೇಳ್ತೀಯ, ಇವರು ಏನು ಮಾಡ್ತಾರೋ ಗೊತ್ತಿಲ್ಲ, ಇವರ ತಪ್ಪನ್ನು ಕ್ಷಮಿಸು, ಇವರು ಏನು ಮಾಡ್ತಾರೋ ಗೊತ್ತಿಲ್ಲ, ಇವರ ಪಾಪವನ್ನು ಕ್ಷಮಿಸು ಎಂಬುದಾಗಿ ಕರ್ತನೆ ಯೆಶಯ್ಯ ನಿನ್ನ ಜನರಿಗೆ ಹೇಳಿ ಕರ್ತನೆ ಅಯ್ಯ ನೀನು ಕ್ಷಮಿಸಿದಂತೆ ಅಯ್ಯ ನಿನ್ನ ಪ್ರಜೆಗಳಾದ ನಮ್ಮನ್ನು, ಸಭೆಯಾದ ನಮ್ಮನ್ನು ತಂದೆ ನಿನ್ನ ಗೌರವಕ್ಕೆ ತಕ್ಕ, ನಿನ್ನ ಮಹಿಮೆಗೆ ತಕ್ಕಂತೆ, ನಿನ್ನ ಕರುಣೆಗೆ ತಕ್ಕಂತೆ, ನಿನ್ನ ಕ್ಷಮಿಸುವ ಸ್ವಭಾವಕ್ಕೆ ತಕ್ಕಂತೆ, ನಿನ್ನ ಜೈವೀರನಾಗಿ ಎದ್ದು ಬಂದಂಥ ಮಹಿಮೆಗೆ ತಕ್ಕಂತೆ ಅಯ್ಯ ನಮ್ಮನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ, ಎತ್ತಿ ನಿಲ್ಲಿಸಿರಿ, ಬಲಪಡಿಸಿರಿ. ವಾಕ್ಯದೊಟ್ಟಿಗೆ ಮಾತನಾಡು, ಸಮಾಧಾನವಾಗಿ ಹಿಂದಿರುಗಿ ಹೋಗ್ಲಿಕ್ಕೆ ಬಂದಿರುವಂಥ ಎಲ್ಲ ಜನರನ್ನು ಆಶೀರ್ವಾದ ಮಾಡು. ನಿನಗೆ ಮಾಡು, ನಡೆಸುವುದಕ್ಕಾಗಿ ಸ್ತೋತ್ರ, ಕೃಪೆ ತೋರಿಸುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಮಗಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ತನ್ನ ಎಲ್ಲ ಮಹಿಮೆ, ತನ್ನ ಎಲ್ಲ ಶಕ್ತಿ, ತಮ್ಮೆಲ್ಲ ಬಲವನ್ನು ಅವಮಾನವಾಗಿ ಹೊತ್ತುಕೊಂಡು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಕತ್ತಲೆಯಲ್ಲಿ ಇರಬಾರದೆಂಬುದಾಗಿ, ನಾವು ಬೆಳಕಿನಲ್ಲಿ ಇರಬೇಕೆಂಬುದಕ್ಕಾಗಿ ಬೆಳಕಿನಲ್ಲಿ ಇರುವ ದೇವರು ಈ ಕತ್ತಲೆಯಾದ ಪ್ರಪಂಚಕ್ಕೆ ಬಂದು ನಮಗೆ ಬೆಳಕು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೃದಯಪೂರ್ವಕವಾಗಿ ನಾವು ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಹೇಳೋಣ. ನನ್ನ ತೀರವಿರು ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಯೆಸ್ಸಯ್ಯ. ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನನಗಾಗಿ ಬಲಿಯಾದವರೇ ಆರಾಧನೆ, ಮರಣವಾಗಿದ್ದವರೇ ಆರಾಧನೆ ಸಯ. ನನಗಾಗಿ ಬಲಿಯಾದವರೇ ಆರಾಧನೆ, ಮರಣವಾಗಿದ್ದವರಿಗೆ ರಾಜನಾಗಿರುವ ಕರ್ತನನ್ನು ದೃಷ್ಟಿಸುತ್ತ ಬೆಂಕಿಯ ಕಣ್ಣುಳ್ಳಾತನು, ಓ ಮಹಿಮೆಯ ವಸ್ತ್ರವುಳ್ಳಾತನನ್ನು, ಓ ಪರಿಶುದ್ಧ ದೇವದೂತರೊಟ್ಟಿಗೆ, ಓ ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಮಹಿಮೆ ಹೊಂದುವ ಕರ್ತನನ್ನು ದೃಷ್ಟಿಸುತ್ತ ಎಲ್ಲರೂ ಬಾಯ್ಕೆ ಹೇಳೋಣ. ಹೌದು ಸ್ವಾಮಿ, ಆರಾಧಿಸುವೆ ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ, ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಓ ನೀನು ಪರಿಶುದ್ಧನಾಗಿರುವ ದೇವರು, ಓ ಪರಿಶುದ್ಧನಾಗಿರುವ ದೇವರು ಕರ್ತನೆ, ನಿಷ್ಕಳಂಕನಾದ ದೇವರು, ನಿರ್ದೋಷಿಯಾದ ದೇವರು, ಮರಣವನ್ನು ಜಯಿಸಿದ ದೇವರು, ಸಿಂಹಾಸನದ ಮೇಲೆ ಕರ್ತನೆ, ಓ ತನ್ನ ಜನರಿಗಾಗಿ ಎದ್ದು ನಿಲ್ಲುವ ದೇವರು, ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿರುವ ದೇವರು, ಇಡೀ ನಿಲುವಂಗೆ ಹಾಕಿಕೊಂಡಿರುವ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ಓ ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಮಹಿಮೆ ಹೊಂದುವ ಓ ಸರ್ವಶ್ರೇಷ್ಠನಾದ ಯೇಸುವೆ, ಸರ್ವ
ದಯೆ ದೊರಕಬೇಕಾಗಿ ಸ್ತೋತ್ರ. ನಿನ್ನ ಕರಿಕರ ಹಿಡಿದು ಬರಬೇಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಸ್ಪರ್ಶಿಸಬೇಕಾಗಿ ಸ್ತೋತ್ರ. ನೊಂದವರು ಸಂತೋಷವಾಗಿ ಹಿಂದಿರುಗಿ ಹೋಗ್ಲಿಕ್ಕೆ ಆಗುವಂತೆ ಕುಂದಿದ ಮನಸ್ಸಿಗೆ ಅಪ್ಪ ಹರ್ಷ ಉಲ್ಲಾಸಗಳನ್ನು ಅನುಗ್ರಹಿಸಬೇಕಾಗಿ ಸ್ತೋತ್ರ. ಯೇಸುವೇ ಅಪ್ಪ, ನೀನು ಈ ಜಗಕ್ಕೆ ಹುಟ್ಟಿ ಬಂದ ಈ ತಿಂಗಳಲ್ಲಿ ಹೊಸದಾದ ಕಾರ್ಯಗಳು, ಹೊಸದಾದ ಕ್ರಿಯೆಗಳು ಸಭೆಯಲ್ಲಿ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಪ್ರವಾದನೆಗಳು ಮತ್ತೊಂದು ಸಾರಿ ಕೇಳ್ತೇವೆ, ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವಜನರ ಸ್ತುತಿ ಸ್ತೋತ್ರಗಳನ್ನು ಕೇಳಿ ಪರಲೋಕದಿಂದ ನೀನು ಸುವರಗಳ ಸುರಿಸ್ತೇನೆ ಎಂಬುದು ಹೇಳಿದ ವಾಗ್ದಾನ ಯೇಸು ನಾಮದಲ್ಲಿ ನೆರವೇರಲಿ ಎಂಬುದಾಗಿ ಸ್ತೋತ್ರ ಮಾಡ್ತೇವೆ. ಎಲ್ಲ ರೋಗವು ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ ಎಂಬುದಾಗಿ ನಿನಗೆ ಸ್ತೋತ್ರ. ಎಲ್ಲ ಸಂತೋಷದ ಆತ್ಮನು ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸಂತೋಷವು ಸಮಾಧಾನವು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ನಿನ್ನಲ್ಲಿರುವ ಸಮಾಧಾನ ಸಭೆಗೂ ದೇವ ಸೇವಕರಿಗೂ ದೇವ ಜನರಿಗೂ ಎಲ್ಲ ಕಾರ್ಯಗಳಲ್ಲಿ ಅದು ಕೊಟ್ಟು ನೆರವೇರಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ವಂದನೆ, ನಡೆಸುವುದಕ್ಕಾಗಿ ನಿನಗೆ ವಂದನೆ ಅಪ್ಪ. ಯಾರಾದನ್ನು ಸ್ವೀಕರಿಸಿ ನಿನ್ನ ದಯೆ ನಮಗೆ ತೋರಿಸ್ತಿ ಎಂಬುದಾಗಿ ನಂಬಿಕೊಂಡು ತಂದೆ ಮಗ ಪವಿತ್ರಾತ್ಮನಾಗಿರುವ ಯೇಸು ಕ್ರಿಸ್ತನ ನಾಮಕ್ಕೆ ಎಲ್ಲ ಮಹಿಮೆಯನ್ನು ಘನತೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತಾ ಅಪ್ಪ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬೇಡುವಂತೆಯೂ ಪರಲೋಕ ತಂದೆಯೇ, ಆಮೆನ್. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಪ್ರಾರ್ಥನೆ ಕೇಳಿ ದೊಡ್ಡ ಜಯವನ್ನು ಕೊಟ್ಟ ದೇವರಿಗೆ ಒಂದು ಸರಿ ಗಟ್ಟಿಯಾಗಿ ಸ್ತೋತ್ರ ಮಾಡೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಹಾಲೆಲೂಯಾ. ನಾವು ಇವತ್ತಿನ ಧ್ಯಾನಕ್ಕಾಗಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1-5 ತನಕ ವಾಕ್ಯವನ್ನು ಪ್ರಾರಂಭವಾಗಿ ಓದೋಣ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನೀವು ಕೊಟ್ಟ ಈ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಭಾಗವನ್ನು ಇವತ್ತು ನಾವು ಓದಿದ್ದೇವೆ. ಈ ವಾಕ್ಯ ದೇವರೇ ನೀವು ಸತತವಾಗಿ ದೇವರೇ ನಿಮ್ಮ ಭಕ್ತನಾದ ಇಸಾಕನಿಗೆ ದೇವರು ತಾನೇ ನುಡಿದಿರುವಂಥ ನುಡಿಗಳನ್ನು ನಾವಿವತ್ತು ಓದಿರುವಾಗೆ ಇದು ಧ್ಯಾನಿಸುವಾಗೆ ಇಸಾಕನೊಂದಿಗೆ ದೇವರೇ ನೀವು ಮಾತಾಡಿದ ಮಾತುಗಳು ಅವನ ವಾಗ್ದಾನ ಸಂತತಿಯಾಗಿರುವಾಗ ವಾಗ್ದತ್ತ ಸಂತತಿಗೆ ನೀವು ಹೇಳಿದ ಮಾತುಗಳು ದೇವರೇ ಈಗಿನ ಕಾಲದ ವಾಗ್ದಾನ ಸಂತತಿಗಳಾದ ನಮಗೂ ಸಹ ಒದಗಿ ಬರುವ ಹಾಗೆ ಇದರದ ರಹಸ್ಯ, ಇದರದ ಗೂಢಾರ್ಥ, ಇದರ ಮುಂದೆ ಇದರ ಹಿಂದೆ ಇರುವಂಥ ವಿಚಾರಗಳು ಸರಿಯಾಗಿ ತಿಳಿದುಕೊಳ್ಳುವಂತೆ ನಮಗೆ ಕೃಪೆ ನೀಡು ಸ್ವಾಮಿ. ದೇವರೇ, ಈ ಮಕ್ಕಳಿಗೆ ಇದನ್ನು ನಿಮ್ಮ ಉದ್ದೇಶ ಏನಿದೆ ಎಂಬುದನ್ನು ತಿಳಿಸಿಕೊಡುವ ಹಾಗೆ ಈ ವಾಕ್ಯದಿಂದ ದೇವರೇ ನೀವು ಏನು ಉದ್ದೇಶಿಸುತ್ತೇನೆ ಎಂಬುದನ್ನು ಈ ಮಕ್ಕಳಿಗೆ ನಿಮ್ಮ ಆಲೋಚನೆಯನ್ನು ತಿಳಿಯಪಡಿಸಿಕೊಡುವ ಹಾಗೆ ನಿನ್ನ ದಾಸನಾದ ನನ್ನನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ನನ್ನ ಸ್ವಂತ ಬುದ್ಧಿಯಿಂದ ಏನು ಬರಬೇಡ, ಸ್ವಂತ ಆಲೋಚನೆಯಿಂದಲೂ ಏನು ಹೇಳಲಿಕ್ಕೆ ಹೋಗಬೇಡ. ಪವಿತ್ರಾತ್ಮರಿದಾನೇ ಮಾತಾಡಬೇಕಾದದನ್ನು ಮಾತನಾಡಲಿಕ್ಕಾಗಿ ನನ್ನ ಬಾಯನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದು ಕೇಳುವಂಥ ಮಕ್ಕಳಲ್ಲಿ ಶಕ್ತಿಯು ಚೈತನ್ಯವೂ ಆಗಿ ಅವರಲ್ಲಿ ಬಿಡುಗಡೆಯೂ ರಕ್ಷಣೆಯೂ ಆಗಿ ಅವರಲ್ಲಿ ದೇವರೇ ಉತ್ಸಾಹವು ಅವರಿಗೆ ಜಯವೂ ತರುವ ಹಾಗೆ
ಇದು ಪವಿತ್ರಾತ್ಮನಲ್ಲಿ ನಡೆಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವಾ, ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಈಗ ನಾವು ಓದಿದ ವಾಕ್ಯವನ್ನು ಈಸಾಕನಿಗೆ ದೇವರು ಕೊಟ್ಟ ವಾಗ್ದಾನವಾಗಿದೆ. ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ನೀಡಿದರು. ಅಬ್ರಹಾಮನಿಗೆ ನಿನ್ನ ಸಂತತಿಯನ್ನು ಹೆಚ್ಚಿಸಿ ನಿನ್ನ ಸಂತತಿ ಮೂಲಕವಾಗಿ ಭೂಮಿಯಲ್ಲಿ ಜನಾಂಗಗಳನ್ನುಂಟು ಮಾಡುತ್ತೇನೆ ಎಂದು ಹೇಳಿದೆ. ಹಲ್ಲೆಲೂಯಾ. ಆಕಾಶದ ನಕ್ಷತ್ರಗಳಂತೆ ಸಮುದ್ರದ ಉಸುಬಿನಂತೆ ಮಕ್ಕಳನ್ನು ಕೊಡುತ್ತೇನೆ ಎಂದು ಹೇಳಿದೆ. ಈ ಮಾತು ಹೇಳಿ ದೇವರು ಅಬ್ರಹಾಮನಿಗೆ ವಾಗ್ದತ್ತ ಸಂತತಿಯಾಗಿ ಈಸಾಕನನ್ನು ಒಬ್ಬನನ್ನೇ ಕೊಟ್ಟಿರುವುದು. ಹಲ್ಲೆಲೂಯಾ. ಆದರೆ ಅಬ್ರಹಾಮನಿಗೆ ಬೇರೆ ಮಕ್ಕಳುಗಳಿದ್ದಾರೆ. ಆದರೆ ಸಾರಾಳೆಂಬ ದೇವರು ಕೊಟ್ಟ ಪತ್ನಿಯಲ್ಲಿ ವಾಗ್ದತ್ತ ಸಂತತಿಯಾಗಿ ಈಸಾಕನೆಂಬ ಒಬ್ಬನೇ ಇರುವುದು. ಸಾರಾಳ ದಾಸಿಯಾದ ಹಾಗಾರನಲ್ಲಿ ಒಬ್ಬ ಮಗನಿದ್ದಾನೆ, ಇಸ್ಮಾಯೇಲು. ಮತ್ತು ಸಾರಾ ತೀರಿ ಹೋಗಿದ ಮೇಲೆ ಅಬ್ರಹಾಮನು ಮದುವೆಯಾಗಿ ಆ ಪತ್ನಿ ಹೆಸರು ಗೊತ್ತಾ ನಿಮಗೆ? ಅವರ ಹೆಸರು ಕೆತೂರ. ಸಾರಾ ದೇವರು ಆಶೀರ್ವದಿಸಿ ಕೊಟ್ಟ ಧರ್ಮಪತ್ನಿ. ಅದಕ್ಕೆ ಸಾರ ಬಗ್ಗೆ ಕೇಳಿದವರು ಯಾರೂ ಇಲ್ಲ. ಈಗಲೂ ಅನೇಕರಿಗೂ ಸಾರಾ ಅಂತ ಹೆಸರಿದೆ. ಹಲ್ಲೆಲೂಯಾ. ಹಾಗಾರೊಂದು ಯಾರಿಗಾದರೂ ಹೆಸರಿಟ್ಟಿದ್ದೀರಾ? ಹಾಗಾರೊಂದು ಯಾರಿಗೂ ಹೆಸರಿಟ್ಟಿಲ್ಲ. ಯಾಕಂದರೆ ಹಾಗಾರು ಸಾರಾಳ ದಾಸಿ ಆಗಿದ್ದರು. ಹಲ್ಲೆಲೂಯಾ. ಈಗ ದಾಸಿ ಆಗಿದ ಮೇಲೆ, ಸಾರ ತೀರೋಗಿದ ಮೇಲೆ ಅಬ್ರಹಾಮನು ಮದುವೆ ಮಾಡಿದ ಪತ್ನಿಯ ಹೆಸರು ಕೆತೂರಾಳೆಂದು. ಕೆತೂರಾಳಲ್ಲಿ 6 ಮಕ್ಕಳು ಹುಟ್ಟಿತು. ದೇವರು ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ಹಾಗಾರಲ್ಲಿ ಹುಟ್ಟಿರುವ ಇಸ್ಮಾಯೇಲನಲ್ಲಿಯೂ ಅಲ್ಲ, ಮತ್ತು ಆನಂತರ ಹುಟ್ಟಿರುವಂಥ 6 ಮಕ್ಕಳು ಅವರ ತಲೆಮಾರುಗಳಲ್ಲ, ವಾಗ್ದತ್ತ ಸಂತತಿಯಾಗಿರುವ ಈಸಾಕನಿಗೆ ಅಬ್ರಹಾಮನ ವಾಗ್ದಾನ ತಿರುಗಿ ದೇವರದನ್ನು ಹೊಸದು ಮಾಡಿಕೊಟ್ಟಿದ್ದಾರೆ. ಅಬ್ರಹಾಮನಿಗೆ ಹೇಳಿದ ವಾಗ್ದಾನ ಈಸಾಕನಲ್ಲಿ ಅದನ್ನು ರಿನ್ಯೂ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಂಗೆ ಹೇಳಿಕೊಡುವಾಗ ಏನಾಗುತ್ತಂದರೆ, ಆ ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ನೆರವೇರಲಿಕ್ಕಾಗಿ ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವನ್ನು ಕಾನಾನ್ ದೇಶಕ್ಕೆ ಬಂದು, ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು. ಹಲ್ಲೆಲೂಯಾ. ಈ ವಾಕ್ಯ ಸಂದೇಶವನ್ನು ಎಲ್ಲರಿಗೂ ಗಮನ ಕೊಟ್ಟು ಕೇಳೋ, ಅದರದ್ದು ಆ ರೂಟು ನೋಡಬೇಕು. ಇದರಿಂದ ನಮಗೆ ಆಶೀರ್ವಾದ ಬರಲಿಕ್ಕಿದೆ. ಅದಕ್ಕೆ ಆ ರೂಟಲ್ಲಿ ನಾವು ಹೋಗಬೇಕು. ನೋಡಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟಿದೆ, ನಿನ್ನ ಸಂತತಿಯನ್ನು ಬಲಿಷ್ಠರಾಗುವಿ, ಅವರು ಆಕಾಶದ ನಕ್ಷತ್ರಗಳಂತೆ ಮತ್ತು ಸಮುದ್ರದ ಉಸಿಬಿನಂತೆ ಅವರು ಹೆಚ್ಚಿಸಲ್ಪಡುವುದು, ಅವರ ಪ್ರಖ್ಯಾತಿಗೆ ಬರುವರು, ಅವರು ಅನೇಕರಿಗೆ ಆ ಆಶೀರ್ವಾದ ನಿಧಿಯಾಗುವರು. ಈ ವಾಗ್ದಾನ ಅಬ್ರಹಾಮನಿಗೆ ಕೊಟ್ಟು ಆ ಅಬ್ರಹಾಮನ ವಾಗ್ದತ್ತ ಸಂತತಿಯಾಗಿ ಆಶೀರ್ವಾದಕ್ಕೆ ಪಾತ್ರನಾಗಬೇಕಾದ ಈಸಾಕನ ಕಾಲದಲ್ಲಿ ಮತ್ತೆ ಬರಕಾಲ ಬರ್ತಾ ಇದೆ. ಪ್ರವಾದನೆ ಆಶೀರ್ವಾದದ ಬಗ್ಗೆ, ಪರಿಸ್ಥಿತಿ ಬರಕಾಲ. ಸಾಮಾನ್ಯವಾಗಿ ಅಪನಂಬಿಕೆ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಅಪ್ಪನಿಗೆ ದೇವರು ದೊಡ್ಡ ವಾಗ್ದಾನ ಕೊಟ್ಟಿದೆ, ಆದರೆ ನೋಡಿದರೆ ಆಕಾಶದ ನಕ್ಷತ್ರಗಳ ಮಕ್ಕಳು ಅಂತ ಹೇಳಿದ್ರೆ ನಾನು ಒಬ್ಬನೇ ಹುಟ್ಟಿರೋದು, ನಮ್ಮ ಅಮ್ಮ ತೀರೋಗ್ಬಿಟ್ರು. ಈಸಾಕನ ತಾಯಿ ಈಸಾಕನಿಗೆ ಮದುವೆ ಆಗಲಿಕ್ಕೆ ಮುಂಚೆನೇ ತೀರೋಗ್ಬಿಟ್ರು. ಇನ್ನೊಂದು ನನ್ನತ್ತಿಗೆ ತಮ್ಮನೋ ತಂಗಿನೋ ಮಕ್ಕಳಿದ್ರೆ ಇನ್ನೂ ಎಷ್ಟೋ ಮಕ್ಕಳಾಗ್ತಾಯಿದ್ರು. ದೇವರು ಹೇಳಿದ್ದು ಆಕಾಶದ ನಕ್ಷತ್ರಗಳಂತೆ, ಸಮುದ್ರದ ಉಸಿಬಿನಂತೆ ಮಕ್ಕಳು, ನಾನು ಒಬ್ಬನೇ ಇದ್ದೀನಿ. ಹಲ್ಲೆಲೂಯಾ. ಪರಿಸ್ಥಿತಿ ನೋಡಿದರೆ ವಿಪರೀತ, ಇಲ್ಲಿ ನೋಡಿದರೆ ನೋಡಿ ತಿರುಗಿ ಬರಕಾಲ. ಅಪ್ಪನ ಕಾಲದಲ್ಲಿಯೂ ಬರಕಾಲ, ನನ್ನ ಕಾಲದಲ್ಲಿ ಸುಭಿಕ್ಷತೆ ಬರುತ್ತೆ ಅಂತ ಹೇಳಿದರೆ ನನ್ನ ಕಾಲದಲ್ಲಿಯೂ ಬರಕಾಲ. ನೋಡಿದರೆ ವಾಗ್ದಾನ ಚೆನ್ನಾಗಿದೆ, ವಾಗ್ದಾನ ಸೂಪರ್ ಆಗಿದೆ, ಅದರ ಪರಿಸ್ಥಿತಿ ವಿಪರೀತವಾಗಿದೆ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ
ದೇವರು ಈಸಾಕನಿಗೆ ದರ್ಶನ ಕೊಟ್ಟರು. ಪ್ರಿಯರೇ, ನನಗೂ ನಿಮಗೂ ವಾಗ್ದಾನಗಳು ಶ್ರೇಷ್ಠವಾಗಿರುವಾಗಲೂ, ವಾಗ್ದಾನಕ್ಕೆ ವಿಪರೀತವಾದ ಪರಿಸ್ಥಿತಿ ಬರುವಾಗಲೂ ನಾವು ದೇವರನ್ನೇ ದೃಷ್ಟಿಸುವವರಾಗಿದ್ದರೆ ದೇವರು ನಮಗೆ ದರ್ಶನ ಕೊಡುವನಾಗಿರುತ್ತಾರೆ. ಹಲ್ಲೆಲೂಯಾ. ಪರಿಸ್ಥಿತಿ ವಿಪರೀತವಾಗಿದೆ ಎಂದು ಹೇಳಿಕೊಂಡು ನಾವು ದೇವರ ಮೇಲಿರುವ ದೃಷ್ಟಿಯನ್ನು ತೆಗೆಯಬೇಡ. ಪರಿಸ್ಥಿತಿ ವಿಪರೀತವಾಗಿರುವಾಗಲೂ ಅದನ್ನೇ ದೃಷ್ಟಿಸು, ನಿನಗೊಂದು ದರ್ಶನ ಬರುತ್ತದೆ. ಹಲ್ಲೆಲೂಯಾ. ಈ ಭಾನುವಾರ ವಾಕ್ಯ ಕೇಳುವಾಗ ಇದರ ಮಧ್ಯದಲ್ಲಿ ನಮಗಿರುವ ಸಂದೇಶ ಅದರ ಮಧ್ಯದಲ್ಲಿ ಬರುತ್ತದೆ. ನೀವು ಅದನ್ನು ಆಮೇನ್ ಹೇಳಿ ಸ್ವೀಕರಿಸಬೇಕು. ನೀವು ಅದನ್ನು ಸ್ತೋತ್ರ ಹೇಳಿ ಸ್ವೀಕರಿಸಬೇಕು. ನಾವು ಈಸಾಕನ ಬಗ್ಗೆ ಸ್ಟಡಿ ಮಾಡಲಿಕ್ಕೆಲ್ಲ ಬಂದಿರೋದು. ಈಸಾಕನನ್ನು ದೇವರು ಹೆಂಗೆ ನಡೆಸಿದೆ ಎಂದು ತಿಳ್ಕೊಂಡು ನನ್ನನ್ನು ಹೆಂಗೆ ನಡೆಸ್ತಾರೆ ಎಂದು ತಿಳ್ಕೊಳ್ಳಿಕ್ಕಾಗಿ. ಹಲ್ಲೆಲೂಯ. ಅಂದರೆ ಅನೇಕ ಅಭಿಷಿಕ್ತ ಸೇವಕರುಗಳು ಬರುವುದು, ಆವಾಗ ಅಭಿಷಿಕ್ತರು ಬರುವುದು, ಪ್ರವಾದಿಗಳು ಬರುವುದು, ವಾಕ್ಯಗಳು ಕೊಡೋದು, ಪ್ರವಾದನೆ ಹೇಳೋದು, ಸಪ್ರೇಟಾಗಿ ಹೇಳೋದು, ಸಭೆಯಾಗಿ ಹೇಳೋದು, ಗುಂಪಿನಲ್ಲಿ ಹೇಳೋದು. ಆದರೆ ಪಾಸ್ಟ್ರೇ ಎಲ್ಲ ವಿಪರೀತವಾಗಿ ಬರ್ತಾ ಇದೆಯಲ್ಲ, ಬರಕಾಲನೇ ಬರ್ತಾ ಇರೋದು. ಮತ್ತು ಬರಕಾಲ ಬರುವಾಗಲೂ ಯೆಹೋವನು ಈ ಇಸಹಾಕನಿಗೆ ದರ್ಶನ ಕೊಟ್ಟರು. ಬರಕಾಲದ ಮಧ್ಯದಲ್ಲಿಯೂ ದರ್ಶನ ಕೊಡುವ ಒಬ್ಬ ದೇವರಿದ್ದಾರೆ. ನನ್ನ ಪರಿಸ್ಥಿತಿ ಬರಕಾಲದ ಅನುಭವದಲ್ಲಿ ಇರಬಹುದು, ನನ್ನ ಪರಿಸ್ಥಿತಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇರಬಹುದು, ಆದರೆ ನನ್ನ ಸಾಹಚರ್ಯ ಅನುಕೂಲ ಅಲ್ಲದಿರಬಹುದು, ಆದರೆ ಅನುಕೂಲವಾದ ದೇವರು ನನಗೆ ದರ್ಶನ ಕೊಡುವವರಾಗಿದ್ದಾರೆ. ಆಮೇನ್, 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 ಆಮೇನ್. ಈ ಬರಕಾಲ ನೋಡಿ ನಾನು ಸುಸ್ತಾಗುವುದಿಲ್ಲ. ಈ ಬರಕಾಲ ನೋಡಿ ನಾನು ಕುಂದಿ ಹೋಗುವುದಿಲ್ಲ. ಈ ಬರಕಾಲ ನೋಡಿ ನಾನು ನಿರಾಶೆ ಪಡುವುದಿಲ್ಲ. ಈ ಬರಕಾಲದಲ್ಲಿಯೂ ನನಗೊಬ್ಬ ದರ್ಶಕನಿದ್ದಾರೆ. ಈ ಬರಕಾಲದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ, ಆದರೆ ಮಧ್ಯದಲ್ಲಿ ದರ್ಶನ ಕೊಡುವ ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಕಾನಾನ್ ದೇಶದಲ್ಲಿ ಬರಕಾಲ ಬಂದಿದ್ದಕ್ಕೆ ಫಿಲಿಸ್ತ್ಯ ದೇಶದಲ್ಲಿ ಅಬಿಮೆಲೆಕ್ ರಾಜನ ಬಳಿಗೆ ಬಂದಿದ್ದಾನೆ. ಇದು ಅಪ್ಪನ ತೋರಿಸಿಕೊಟ್ಟ ರೂಟ್. ಇದು ಅಬ್ರಹಾಮನ ಕಾಲದಲ್ಲಿ ಬರಕಾಲ ಬಂದು ಅಬ್ರಹಾಮನು ಅಬಿಮೆಲೆಕನ ಬಳಿಗೆ ಹೋದರು. ಅಬಿಮೆಲೆಕನ ಬಳಿಯಲ್ಲಿ ಹೋಗುವಾಗ ಅಲ್ಲಿ ಅಬ್ರಹಾಮನಿಗೊಂದು ಸಮಸ್ಯೆ ಬಂದಿತ್ತು. ಸಾರಾಳನ್ನು ಅಬಿಮೆಲೆಕ ರಾಜ ಹಿಡ್ಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯಾ. ಮತ್ತು ಮಗ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆ ಊರಿಗೆ ಹೋದರೆ ಸರಿಯಿಲ್ಲ, ಅಮ್ಮನ್ನೇ ರಾಜ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಾನು ಹೋದರೆ ನನ್ನ ಹೆಂಡತಿನ ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯಪಡ್ಬೇಕು ತಾನೆ. ಆದರೂ ಅಪ್ಪನ ಹೇಳಿದ ರೂಟಲ್ಲಿ ಮಕ್ಕಳು ನಡೀತಾ ಇದ್ದಾರೆ. ಅದಕ್ಕೆ ನನ್ನಂದು ಅಪ್ಪಂದವರು ಒಳ್ಳೆ ದಾರಿಯಲ್ಲಿ ನಡೀಬೇಕು, ಇಲ್ಲಿನ ಮಕ್ಕಳು ಆ ದಾರಿಯಲ್ಲಿ ಬಂದುಬಿಡ್ತಾರೆ. ಇಲ್ಲಿದ್ದೀರಾ? ಸತ್ಯದೇವರನ್ನು ಅರಿಯಲಿಕ್ಕೆ ಹಿಂದಿನ ಕಾಲದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯದಿರುವಂಥ ಪರಿಸ್ಥಿತಿಗಳಿರ್ಕೆ ದೇವರ ಹತ್ರ ಪದೇ ಕ್ಷಮ ಕೇಳಿ ನೀವು ಪ್ರಾರ್ಥಿಸಬೇಕು. ದೇವರೇ, ನಾನು ಮಾಡಿದ ತಪ್ಪುಗಳು ನನ್ನ ಮಕ್ಕಳು ಮಾಡಬಾರ್ದಪ್ಪ ಅಂತ ಪ್ರೇಯರ್ ಮಾಡಬೇಕು. ನೀವು ಆ ಕಾಲದಲ್ಲಿ ದೇವರನ್ನ ಅರಿಯದೆ ಮಾಡಿರುತ್ತದೆ, ಆದರೆ ಆ ರಕ್ತ ಮಕ್ಕಳಲ್ಲಿದೆ, ಆ DNA ಮಕ್ಕಳಲ್ಲಿದೆ. ಅದು ಅವರಲ್ಲಿ ಆ ಪಾಪಕರ್ತಿಗಳು ಅವರಲ್ಲಿ ಹಿಂಬಾಲಿಸಿಕೊಂಡು ಬರದಂತೆ, ಯೇಸುವೇ ನಿನ್ನ ರಕ್ತದಿಂದ ನನ್ನ ಮಕ್ಕಳ DNA ಚೇಂಜ್ ಆಗಲಿ ಅಂತ ಹೇಳಬೇಕು. ನನ್ನಲ್ಲಿರುವಂಥ ದುರ್ಸ್ವಭಾವಗಳು, ನಾನು ಹಿಂದಿನ ಕಾಲದಲ್ಲಿ ಮಾಡಿದ ದುರ್ನಡತೆಗಳು ನನ್ನ ಮಕ್ಕಳಿಗೆ ತಲೆಮಾರಿಗೆ ಬರಬಾರ್ದಪ್ಪ ಅಂತ ಕೇಳಿಕೊಳ್ಳಬೇಕು. ಇಲ್ಲಿದ್ದೀರಾ? ಹಲ್ಲೆಲೂಯಾ. ಮಧ್ಯದಲ್ಲಿ ದೇವರ ಆಲೋಚನೆ ಕೊಡೋದನ್ನು ತಿಳ್ಕೊಂಡಿರಬೇಕು. ಹಲ್ಲೆಲೂಯಾ. ಗೆರಾರು ಗಂಟೆ ಬರುವಾಗ ದೇವರು ಹೇಳಿದೆ, ಈಸಾಕನೇ, ನೀನು ಇನ್ನೂ ಮುಂದಕ್ಕೆ ಹೋಗಿ ನೀ ಐಗುಪ್ತಕ್ಕೆ ಹೋಗಬೇಡ. ಯಾಕಂದರೆ ಅಬ್ರಹಾಮನು ಇನ್ನೇನು ಮಾಡಿದ್ದಾರೆ, ಗೆರಾರಿನಿಂದ ಮತ್ತೆ ಅವನು ಐಗುಪ್ತಕ್ಕೆ ಹೋಗಿದೆ. ಅಬ್ರಹಾಮನು ಗೆರಾರಿನಿಂದ ಮತ್ತೆ ಐಗುಪ್ತಕ್ಕೆ ಹೋಗಿದೆ. ಇದು ದೇವರಿಗೆ ಗೊತ್ತಿದ್ದುಕೊಂಡು ದೇವರು ಈಸಾಕನಿಗೆ ಹೇಳ್ತಾನೆ, ನಿನ್ನ ತಂದೆ ಕಾನಾನಿನಲ್ಲಿ ಬರಕಾಲ ಬರುವಾಗ ಅವನು ಕಾನಾನ್ ಬಿಟ್ಟು ಗೆರಾರಿಗೆ ಬಂದಿದೆ, ಅಲ್ಲಿ ಅಬಿಮೆಲೆಕ್ ರಾಜನು ಹೆಂಡತಿಯನ್ನು ಹಿಡ್ಕೊಂಡು ಹೋಗಿದೆ ಎಂದು ಹೇಳಿಕೊಂಡು ಗೆರಾರನ್ನು ಬಿಟ್ಟು ಐಗುಪ್ತಕ್ಕೆ ಹೋಗಿದೆ, ಆದರೆ ನೀನು ಹೋಗಬೇಡ. ಮಕ್ಕಳಿರ, ನಿಮಗಿರುವಂಥ ಸಂದೇಶ,
ನಮ್ಮ ಅಪ್ಪ ಹಂಗೆ ಮಾಡಿದೆಯಲ್ಲ, ನಮ್ಮ ಅಮ್ಮ ಹಂಗೆ ಮಾಡಿದೆಯಲ್ಲ, ಮತ್ತೆ ನಾನು ಮಾಡಬಾರ್ದಂತ ಏಸಪ್ಪ ಹೇಳ್ತಾ ಇದ್ದಾರೆ. ಹಂಗೆ ಮಾಡಬೇಡ ಅಂದೆ. ಮಗನೇ, ನೀವು ಅಪ್ಪನ ರೂಟಕ್ಕೆ ನೋಡಿಕೊಂಡು ಹೋಗೋದು ಬೇಡ. ನಿನಗೊಂದು ಸ್ಪೆಷಲ್ ದಾರಿ ಇದೆ, ನಿನಗೊಂದು ಸ್ಪೆಷಲ್ ಮಾರ್ಗ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಅಪ್ಪನ ಕಾಲದಲ್ಲಿ ಹಂಗೆ ಇತ್ತು, ನಮ್ಮ ಅಮ್ಮ ಕಾಲದಲ್ಲಿ ಹಿಂಗೆ ಇತ್ತು, ಅದಕ್ಕೆ ನನಗೂ ಇದೇ ಇರಬಹುದು ಅಂತ ನೀವು ಯೋಚಿಸಬೇಡ. ನಿನಗೊಂದು ಹೊಸ ಮಾರ್ಗ ತೆರೀತಾ ಇದೆ, ನಿನಗೊಂದು ಹೊಸ ದಾರಿ ತೆರೀತಾ ಇದೆ. ನೀನು ಅಪ್ಪನ ಹಾಗೆ ನೀನು ಐಗುಪ್ತಕ್ಕೆ ಹೋಗಬೇಡ. ನಾನು ಹೇಳುವ ಸ್ಥಳದಲ್ಲಿ ನೀರು, ಈ ಸ್ಥಳದಲ್ಲಿ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆ ಮತ್ತು ನಿನ್ನ ಸಂತತಿಯವರನ್ನು ಅಭಿವೃದ್ಧಿ ಪಡೆದು ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳೆಲ್ಲ ಕೊಡುವೆನು. ಹಾಲೆಲೂಯಾ. ಇದು ಬರಕಾಲದಲ್ಲಿ ಹೇಳ್ತಾ ಇರೋ ಮಾತು. ದೇವರಿಗೆ ಸ್ತೋತ್ರವಾಗಲಿ. ಬರಕಾಲ ಅಂತ ಹೇಳಿಬಿಟ್ಟು ಗೇರಾರಿಗೆ ಬಂದಿರುವಾಗ ಹೇಳ್ತಾರೆ, ಇನ್ನು ಇಲ್ಲಿನೋ ಸಮಸ್ಯೆ ಅಂತ ಹೇಳಿ ನೀನು ಗೇರಾನ ಬಿಟ್ಟು ಹೋಗಬೇಡ. ನೋಡಿ ಅಲ್ಲಿ ದೇವರು ಹೇಳಿದ ಮಾತು ನೋಡಿ, ಅಲ್ಲಿ ಹೇಳ್ತಾರೆ, ನೀನು ಐಗುಪ್ತ ದೇಶಗಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಪಕ್ಕದಲ್ಲಿರುವವರಿಗೆ ಮುಖ ನೋಡಿ ಕೈ ಕೊಟ್ಟು ಹೇಳಿ, ದೇವರು ಹೇಳುವ ಸ್ಥಳದಲ್ಲಿ ವಾಸ ಮಾಡಬೇಕು. ಬಾಡಿಗೆ ಮನೆ ಆದರೂ ಸರಿ, ದೇವರು ಹೇಳಿದ ಸ್ಥಳಕ್ಕೆ ಹೋಗಬೇಕು. ದೇವರು ಬಾಡಿಗೆ ಮನೆ ಚೇಂಜ್ ಮಾಡಲಿಕ್ಕೆ ಹೇಳುವಾಗ ಚೇಂಜ್ ಮಾಡಬೇಕು. ನಿಮಗೆ ಎಷ್ಟೋ ಸಾರಿ ಹೇಳಿದೆ, ನಾವು ಬಾಡಿಗೆ ಮನೆಯಿಂದ ಖಾಲಿ ಮಾಡಬೇಕು ಅಂತ ಹೇಳುವಾಗ, ಖಾಲಿ ಮಾಡಿಸ್ತೀನಿ ಅಂತ ಹೇಳುವಾಗ ಅವರಿಗೆ 2 ತಿಂಗಳು ಟೈಮ್ ಕೇಳಿ ನಾವು ಪ್ರೇಯರ್ ಮಾಡುವಾಗ ನನಗೆ ಒಂದು ದರ್ಶನ ಸಿಕ್ಕಿತು. ಒಂದು ಸ್ಕೈ ಬ್ಲೂ ಪೇಂಟ್ ಹೊಡೆದಿರುವಂಥ ಒಂದು ಮನೆ. ಹಾಲೆಲೂಯಾ. ನಾವು ಆಮೇಲೆ ಅಲ್ಲಿ ಊರೊಳಗಡೆ ಎಲ್ಲ ಮನೆ ಹುಡುಕ್ತಾ ಇದ್ದೀನಿ. ಮನೆ ಹುಡುಕುವಾಗ ರೂಮ್ ಎಷ್ಟಿದೆ ಅಂತೆಲ್ಲ ಹುಡುಕೋದು, ಅಪ್ಸ್ಟೇರಾ ಡೌನ್ ಸ್ಟೇರಾ ಅಂತೆಲ್ಲ ಹುಡುಕೋದು, ಅದರದ್ದು ಪೇಂಟ್ ಯಾವ ಕಲರ್ ಅಂತ ಹುಡುಕ್ತಾ ಇರೋದು. ಹಂಗೆ ಹುಡುಕಿದ್ರೆ ನಾನು ದರ್ಶನದಲ್ಲಿ ನೋಡಿದೆ ಯಾವುದೇ ಮನೆ ಕಾಣಿಸಿಲ್ಲ. ಲಾಸ್ಟ್ ಹುಡುಕಿ ಹೋಗುವಾಗ ಊರೊಳಗಡೆ ಒಂದು ಮನೆಗೆ ಸಿಕ್ಕಿತು. ಪೇಂಟ್ ಕರೆಕ್ಟಾಗಿದೆ, ಪೇಂಟದು ಕಲರ್ ಸರಿ ಇದೆ, ಆದರೆ ನಾನು ನೋಡಿದಷ್ಟು ಅಗಲ ಇಲ್ಲ. ನನ್ನ ದರ್ಶನದಲ್ಲಿ ನೋಡಿದ ರೂಮ್ ಅಷ್ಟು ದೊಡ್ಡದಿಲ್ಲ, ರೂಮ್ ಚಿಕ್ಕದು. ನಾನು ಹೇಳಿದೆ ಸಿಸ್ಟರ್ಗೆ, ಈಗ ರೂಮ್ ಚಿಕ್ಕದು, ಪೇಂಟ್ ಕರೆಕ್ಟ್ ಆಯಿತು, ಅದರ ರೂಮ್ ಚಿಕ್ಕದು, ಇಷ್ಟಲ್ಲ, ರೂಮ್ ಇನ್ನೂ ದೊಡ್ಡದಿದೆ ಅಂತ ಹೇಳಿದ್ರು. ಸರಿ ಪ್ರೇಯರ್ ಮಾಡೋಣ ಅಂತ ಹೇಳಿದ್ರು. ಸಿಸ್ಟ್ರು ಪ್ರಾರ್ಥನೆ ಮಾಡ್ತಾಯಿತ್ತು. ಒಂದು ದಿವಸ ಸಿಸ್ಟ್ರಿಗೊಂದು ಕರೆಸ ಬಿದ್ದು ಸಿಸ್ಟರ್ ಹೇಳ್ತಾರೆ, ನಾವು ಗಾಡಿ ಮಾಡಿಕೊಂಡು ಮನೆ ಚೇಂಜ್ ಮಾಡಲ್ಲ, ನಮ್ಮದು ಪಾತ್ರೆ ಸಾಮಾನುಗಳೆಲ್ಲ ಕೈಯಲ್ಲೇ ಎತ್ಕೊಂಡು ಹೋಗೋದು. ಅದು 2 ಕಡೆ ಮನೆ ಇರುವಂಥ, ಅದರ ಮಧ್ಯದಲ್ಲಿ ರೋಡ್ ಇದೆ, ಆ ರೋಡಲ್ಲೇ ನಾವು ಕೈಯಲ್ಲೇ ಪಾತ್ರೆ ಸಾಮಾನುಗಳು ಒಂದೊಂದಾಗಿ ಎತ್ಕೊಂಡು ಹೋಗೋದು. ಅದೇ ಮನೆ ನಮಗಿರೋದು. ಆದರೆ 2 ತಿಂಗಳು ಒಳಗಡೆ ಬೇರೆ ಕೆಲ ಕಾರ್ಯಗಳು ನಡೆದಿತ್ತು. ದೇವರು ಬೇರೆ ಕೆಲ ಕಾರ್ಯಗಳು ನಡೆಸಿದರು. ಹಾಗೆ ನಾವು 1 ವಾರ ಉಪವಾಸ ಮಾಡಿದೆ. ನೋಡಿ, ನಿಮಗೆ ಹೇಳ್ತಾ ಇದ್ದೀನಿ, ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ಹೇಳುವಾಗ ನಾವು ಅಯ್ಯೋ ಉಪವಾಸ ಏನಾ, ಯಾರ ಕೈಲಾಗುತ್ತೆ, ಹಸಿವೆ ತಡ್ಕೊಳ್ಳಿಕ್ಕಾಗಲ್ಲ, ನನ್ನ ಕೈಲಾಗಲ್ಲಪ್ಪ ಅಂತ ಹೇಳ್ಬೋದು. ಒಂದು ಕಾರ್ಯ ನಡೆಯಬೇಕಂದ್ರೆ ಒಂದು ರಿಸ್ಕ್ ತಗೊಳ್ಬೇಕು. 1 ವಾರ ಉಪವಾಸ ಇದೆ. ಎಲಿಸಬೆತ್ಗೆ ಆವಾಗ 11 ತಿಂಗಳಷ್ಟೇ. 11 ತಿಂಗಳು ಇರುವಂಥ ಮಗುವನ್ನು ಇಟ್ಟುಕೊಂಡು ಉಪವಾಸ ಮಾಡುವಾಗ ನಾನು ಸಿಸ್ಟರ್ಗೆ ಹೇಳಿದೆ, ನೀ ಸಂಜೆ ಗಂಟೆ ಇದ್ದುಬಿಟ್ಟು ಸಂಜೆ ಊಟ ಮಾಡು, ನಾನು ಪೂರ್ತಿ ಇರ್ತೇನೆ. ಅವರು ಹೇಳಿದರು, ಕತ್ತರಿಸಿ ತುಂಡು ಮಾಡಿ ಪಾರ್ಸಲ್ ಮಾಡಿ ಕೇರಳಕ್ಕೆ ಕಳಿಸ್ತೀನಿ ಅಂತ ಹೇಳಿರುವಾಗ ನಾನು ಊಟ ಮಾಡಿಕೊಂಡಿರ್ಲಿಕ್ಕಾಗತ್ತಾ? ಮಗು ಹಾಲಿಗೆ ದೇವರು ಒದಗಿಸ್ತಾರೆ, ನಾನು ಊಟ ಮಾಡಲ್ಲ ಅಂತ ಹೇಳಿದರು. ಸಿಸ್ಟರ್ ಒಂದು ಮಾತು ಹೇಳಿದರು, ಬರುವ ವಾರ ಇದೇ ಸ್ಥಳದಲ್ಲಿ ನಾವು ಆರಾಧನೆ ಮಾಡಿ ದೇವರನ್ನ ಮಹಿಮೆ ಪಡಿಸುತ್ತೇವೆ. ಜನ ಹೇಳಿರೋದು, ಇವತ್ತು ರಾತ್ರಿ ಗಂಟ ನಿನಗೆ ಸಮಯ ಇದೆ, ಇವತ್ತು ರಾತ್ರಿ ಒಳಗಡೆ ನೀ ಪಾರ್ಸಲ್ ಎತ್ಕೊಂಡೆಲ್ಲ ಹೊರಟೋಗಿಬಿಟ್ರೆ ನಿನ್ಗೆ ಸರಿ, ಇಲ್ಲದಿದ್ದರೆ ಮಕ್ಕಳಿಗೆ ತಂದೆ ಇರಲ್ಲ, ಹೆಂಡತಿಗೆ ಗಂಡ ಇರಲ್ಲ ಅಂತ ಹೇಳಿರೋದು. ರಾತ್ರಿ ಗಂಟೆ ಸಮಯ ಇರೋದು, ಇನ್ನು ಮಾರನೇ ದಿವಸದಿಂದ ಸಮಯ ಇಲ್ಲ. ಸೋಮವಾರ ಬೆಳಿಗ್ಗೆಯಿಂದ ಉಪವಾಸ ಮಾಡಿ
ಭಾನುವಾರ ಆರಾಧನೆ ನಡೆಸುವ ತನಕ ಯಾರೂ ಬಂದಿಲ್ಲ, ಯಾರೂ ಬರಲಿಕ್ಕೆ ದೇವರು ಬಿಟ್ಟಿಲ್ಲ. ಆವತ್ತು ಆರಾಧನೆ ಮುಗಿದು 7 ದಿವಸದ ಉಪವಾಸ ಮುಗಿದು ಆರಾಧನೆ ಮುಗಿದು ಆ ದಿವಸದ ರಾತ್ರಿ 7 ಗಂಟೆ ಸಮಯಕ್ಕೆ ಈ ಜಾಗೆಯ ಓನರಾಗಿದ್ದವರು ಆ ಸಭೆಯಲ್ಲಿ ಪ್ರಾರ್ಥನೆಗೆ ಬಂದರು. ಹಲ್ಲೆಲೂಯಾ! 7 ದಿವಸದ ಉಪವಾಸದ ಕೊನೆಯ ಉಪವಾಸ ಮುಗಿದ ಅದೇ ದಿವಸ ರಾತ್ರಿ ನಾವಿಲ್ಲಿ ಇರಬೇಕಾ ಹೋಗಬೇಕಾ ಎಂದ ಪ್ರಶ್ನೆಗೆ ಈ ಜಾಗೆ ಓನರನ್ನು ದೇವರು ಕಳಿಸಿಕೊಟ್ಟಿದ್ದಾರೆ. ಪ್ರೇಯರ್ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಬಂದ ಏಲಿನ ಕರ್ಮೇಲ್ ಬೆಟ್ಟದಲ್ಲಿ, ಯೆಹೋವನೇ, ಅಗ್ನಿಯಿಂದ ನೀವು ಉತ್ತರಿಸಿದರೆ ನೀನೇ ದೇವರು ಎಂಬುದು ಈ ಮಂಜನಗಳಿಗೆ ಗೊತ್ತಾಗುತ್ತದೆ. ನೀ ಅಗ್ನಿಯಲ್ಲಿ ಉತ್ತರಿಸಬೇಕು. ಆ ಮನುಷ್ಯನು ಬಂದು ಪ್ರೇಯರ್ ಮಾಡಲಿಕ್ಕಿರುವಾಗ ನಾನು ಅವರ ಮೇಲೆ ಕೈಗಳಿಡುವಾಗ ನನ್ನ ಒಳಗೆ ಈಗಲೂ ಅದು ನನ್ನ ವರ್ಷಗಳಷ್ಟಾದರೂ ನಾನು ಮರೆತಿಲ್ಲ. ನನ್ನ ಒಳಗಡೆ ಒಂದು ಪವರು, ದೇವರೇ ಅಗ್ನಿ ಮೂಲಕ ಉತ್ತರಿಸು, ನಿಮ್ಮ ಅಪ್ಪಣೆಯ ಮೇರೆಗೆ ನಾವಿಲ್ಲಿ ಬಂದಿದೆ ಎಂಬುದನ್ನು, ನಿಮ್ಮ ಅಪ್ಪಣೆಯ ಮೇರೆಗೆ ನಾವಿಲ್ಲಿ ಸೇವೆ ಮಾಡುತ್ತಾರೆ ಎಂಬುದನ್ನು ಈ ಜನರಿಗೆ ಗೊತ್ತಾಗಲಿ. ಕೆಲವೇ ನಿಮಿಷಗಳೊಳಗಡೆ ದುಷ್ಟ ಸೈತಾನನೇ ಬಿಟ್ಟು ತೊಲಗು ಅಂತ ಹೇಳಿದೆ. ಕೆಳಗಡೆ ಬಿದ್ದರು. ನಿಮ್ಮನ್ನು ಪೀಡಿಸಿರುವ ಪಿಶಾಚಿ ಬಿಟ್ಟು ಹೋಯಿತು. ಅವರಿಗೆ ವರ್ಷಗಳು ನಿದ್ರೆ ಇಲ್ಲ. ಅವರಿಗೆ ಪ್ರಾರ್ಥನೆ ಮಾಡಿದೆ, ನಾಳೆ ಬೆಳಿಗ್ಗೆ ನಿಮ್ಮ ಪತ್ನಿ ನಿಮ್ಮನ್ನು ಎಬ್ಬಿಸುವ ತನಕ ನೀವು ಎದ್ದೇಳಲ್ಲ ಅಂತ ಹೇಳಿದೆ. ಅವರು ಅಮಾವಾಸ್ಯಕ್ಕೆ 4 ದಿವಸ ಮುಂಚೆ, ಅಮಾವಾಸ್ಯೆ ಆದ ಮೇಲೆ 4 ದಿವಸ ಆದ ಮೇಲೆ ಆ 8 ದಿವಸ ಅವ್ರಿಗೆ ನಿದ್ರೆ ಇಲ್ಲ. ಅವರು ನಿದ್ರೆ ಮಾತ್ರ ತಿಂದರೂ ನಿದ್ರೆ ಇಲ್ಲ. ಸುಹಾಸ್ ಆಸ್ಪತ್ರೆಯಲ್ಲಿ ಹೋಗಿ ನಿದ್ರೆಗೆ ಇಂಜೆಕ್ಷನ್ ಮಾಡಿಕೊಂಡು ಬರೋದು, ಆದರೂ ನಿದ್ರೆ ಇಲ್ಲ. ಇದು ಸುಹಾಸ್ ಡಾಕ್ಟ್ರು ನನಗೆ ಡೈರೆಕ್ಟ್ ಹೇಳಿರೋದು. ನಾನು ಅವ್ರ ಜೊತೆ ಇದಾದ ಮೇಲೆ ಅವ್ರ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಅವರಿಗೆ ಹೇಳಲಿಕ್ಕೆ ಹೋದೆ. ನಾನು ಕರ್ಕೊಂಡು ಹೋದೆ, ಡಾಕ್ಟ್ರ್ ಹತ್ರ ಹೇಳು, ನಿದ್ರೆ ಬರ್ತಾಯಿದ್ದು ಹೇಳು ಅಂತ ಹೇಳಲಿಕ್ಕೆ. ನಾನು ಕರ್ಕೊಂಡು ಹೋಗುವಾಗ ಅವ್ರು ಇದ್ಕೊಂಡು, ಅಪ್ಪ ಸ್ವಾಮಿ, ಈ ಮನುಷ್ಯನಿಗೆ ಇಂಜೆಕ್ಷನ್ ಹಾಕಿಬಿಟ್ಟು ಇವನು ಬೈಕ್ ಓಡಿಸ್ಕೊಂಡು ಹೋಗ್ತಾನೆ, ಅವ್ನು ನಿದ್ರೆನೇ ಬರಲ್ಲ, ಈಗ ಏನು ಮಾಡಿದೆಯಪ್ಪ ನೀನು ಅಂತ ಕೇಳಿದೆ. ಹಲ್ಲೆಲೂಯಾ! ನಾನೇನು ಮಾಡಿಲ್ಲ, ಯೇಸು ಕ್ರಿಸ್ತನ ಅದ್ಭುತ ಮಾಡಿದ್ದಾರೆ. ಹಂಗೆ ನಿದ್ರೆ ಬರದವರು TV ಆನ್ ಮಾಡಿಬಿಟ್ಟು ಸೈಲೆಂಟ್ ಆಗಿಟ್ಬಿಟ್ಟು, ಹೆಂಡತಿ ಮಕ್ಕಳು ನಿದ್ರೆ ಮಾಡ್ತಾರೆ, TV ಆನ್ ಮಾಡಿ ಸೈಲೆಂಟ್ ಆಗಿಟ್ಟು ನೋಡಿಕೊಂಡೇ ಕಾಲ ಕಳ್ಕೊಳ್ಳೋದು. ಹಂಗೆ ಇದ್ದ ವ್ಯಕ್ತಿ ಆ ಪ್ರಾರ್ಥನೆ ಮುಗಿದು ಮಾರನೇ ದಿವಸ ನೋಡಿ 8:30 ಅವ್ರ ಹೆಂಡತಿ ಹೋಗಿ ಎಬ್ಬಿಸ್ತಾ ಇದ್ದಾರೆ. ಈ ಮನುಷ್ಯ ನಿದ್ರೆ ಇಲ್ಲ ಅಂತ ಹೇಳಿದ ಮನುಷ್ಯ ಈಗ 6 ಗಂಟೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, 8:30 ಆಯಿತು. ಅವ್ರು ಹೋಗಿ ಎಬ್ಬಿಸಿ ಕುಲಿಕೆ ಎಬ್ಬಿಸಿಬಿಟ್ಟು ಅವರು ಎದ್ದು ಬಂದು, ನಾನು ಹೇಳಿದೆ ಎದ್ದ ಮೇಲೆ ನನಗೆ ಫೋನ್ ಮಾಡಬೇಕು. ಅವರು ಫೋನ್ ಮಾಡಿದೆ, ಸರ್ ಎದ್ದಿದ್ದೀನಿ, 8:30 ಎಬ್ಬಿಸಿರೋದು ನಮ್ಮ ಹೆಂಡತಿ, ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ಮಲ್ಕೊಳ್ತಾ ಇದ್ದೆ. ಆ ಮನುಷ್ಯನನ್ನು ಬದಲಾಯಿಸಿದರು. ಆ ಮನುಷ್ಯನನ್ನು ಬದಲಾಯಿಸಿ ಇಲ್ಲಿ ಕೆಲ ಕಡನೆಗಳು, ಊರಲ್ಲಿ ಕೆಲ ಕಡನೆಗಳು ನಡೆದು ದಿನಗಳು ಹೋಯಿತು. ಅವರು ಈ ಜಾಗ ಕೊಟ್ಟಿದ್ದರು. ಅಷ್ಟೊತ್ತಿಗೆ ವರ್ಷಗಳೇ ಕಳೆದೋಯಿತು. 2006 ಜನವರಿ 27ನೇ ತಾರೀಕು ಗಲಾಟೆ ಅವರು ಜನ ಬಂದು ಮಾಡಿದರೆ, ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಜಾಗ ರಿಜಿಸ್ಟರ್ ಮಾಡಿಕೊಂಬಿಟ್ರು. 2006 ಅಕ್ಟೋಬರ್ ಜಾಗ ರಿಜಿಸ್ಟರ್ ಮಾಡಿ 2007 ಜೂಲೈ 22ನೇ ತಾರೀಕು ಈ ಚರ್ಚ್ ಇನಾಗ್ರೇಷನ್ ಮಾಡಿದರು. ನಾನು ನಮ್ಮ ತಿಪ್ಪೇಸ್ವಾಮಿ ಬ್ರದರು, ಅವರು ಆವತ್ತು ಪೇಂಟಿಂಗ್ ಕೆಲಸ ಮಾಡೋ ಬ್ರದರು, ಚರ್ಚಲ್ಲಿ ವಿಶ್ವಾಸಿ ಆದವರು, ಅವರಿಗೆ ಪೇಂಟ್ ಹೊಡಿಲಿಕ್ಕೆ ಹೇಳಿದೆ. ಅವರಿಗೆ ಹೇಳಿದೆ, ನೀವು ಪೇಂಟ್ ತಗೊಂಬಂದು ಹೊಡಿ ಬರ್ತಾರೆ ಅಂತೇಳಿ. ಅವರು ತಗೊಂಬಂದು ಹೊಡೆದಿರುವಂಥ ಪೇಂಟು ಇದು ಸೆಲೆಕ್ಷನ್ ನಾವು ಮಾಡಿದಲ್ಲ, ಅವರು ಸೆಲೆಕ್ಷನ್ ಮಾಡಿಕೊಂಡು ಬಂದು ಫಸ್ಟ್ ನಮ್ಮ ಚರ್ಚಿನಲ್ಲಿ ನಾವಿರುವಂಥ ಮನೆಯೊಳಗಡೆ ಹೊಡೆದಿರುವಂಥ ಪೇಂಟು ಆ ದರ್ಶನಲ್ಲಿ ನೋಡಿದ ಥರ ಆ ಲೈಟು ಸ್ಕೈ ಬ್ಲೂ ಪೇಂಟ್ ಹೊಡೆದು ಆ ಮನೆಯಲ್ಲೇ ಬಂದಿರೋದು. ಹಲ್ಲೆಲೂಯಾ! 2006 ಜನವರಿ 27ನೇ ತಾರೀಕಿಂದ ಪ್ರಾರ್ಥನೆ ಮಾಡಿ ದರ್ಶನ ಕೊಟ್ಟದು 2007 ಜೂಲೈ 22ನೇ ತಾರೀಕು ಆ ಕನಸು ನೆರವೇರಿತು. ಯಾಕೆ ಸ್ಟೋರಿ ಹೇಳಿದೆ ಅಂತ ಹೇಳಿದರೆ, ದೇವರ ಹೇಳುವ ಥರ ಮಾಡಬೇಕು. ನಾನು ಹೇಳುವ ಸ್ಥಳದಲ್ಲಿ ನೀನು ಇರಬೇಕು.
ದೇವರು ಹೇಳ್ತಾ ಇದ್ದಾರೆ, ಇಸಾಕನೇ, ನಾನು ಹೇಳುವ ಸ್ಥಳದಲ್ಲಿ ನೀವು ವಾಸ ಮಾಡಬೇಕು. ಸಹೋದರಿಯವರೇ, ಸಹೋದರರೇ, ನೀವು ಕಂಪನಿ ಚೇಂಜ್ ಮಾಡುವಾಗ ನೀವು ದೇವರನ್ನ ಕೇಳಬೇಕು. ಪರಿಸ್ಥಿತಿ ಹೇಗಿದೆ? ಬರಕಾಲ. ಪರಿಸ್ಥಿತಿ ಹೇಗಿದೆ? ವಿಪರೀತ. ಪರಿಸ್ಥಿತಿ ಹೇಗಿದೆ? ಚೆನ್ನಾಗಿಲ್ಲ. ಆದರೆ ದೇವರು ಹೇಳ್ತಾರೆ, ನಿನ್ನ ಪರಿಸ್ಥಿತಿ ವಿಪರೀತವಾಗಿರುವಾಗಲೂ, ನೀ ಚೆನ್ನಾಗಿಲ್ಲದಿರುವಾಗಲೂ, ನಿನಗೆ ಬರಕಾಲ ಇರುವಾಗಲೂ ನಾನು ಹೇಳುವ ಸ್ಥಳದಲ್ಲಿ ಇರು ನೀನು. ಹಲ್ಲೆಲೂಯಾ. ನಿಮ್ಮ ಯಾವುದೇ ಮಕ್ಕಳೇ, ಓದುವ ಮಕ್ಕಳೇ, ನಿಮ್ಮದು ಕಾಲೇಜ್ ಚೇಂಜ್ ಆಗಬೇಕಾ, ನಿಮ್ಮ ಸ್ಕೂಲ್ ಚೇಂಜ್ ಆಗಬೇಕಾ, ನೀ ಪ್ರಾರ್ಥನೆ ಮಾಡಿ ದೇವರಿಂದ ಗುರುತು ಕೇಳು. ನೀ ಗುರುತು ಕೇಳಿ ಅಲ್ಲಿಗೆ ಹೋಗು. ಕರ್ತನ ಹೇಳುವ ಸ್ಥಳದಲ್ಲಿ ನಿನಗೆ ಜಯ ಉಂಟು. ಮನಸ್ಸು ಬರುವಾಗ ಸಭೆ ಚೇಂಜ್ ಮಾಡಬಾರ್ದು. ದೇವರನ್ನ ಕೇಳು. ದೇವರನ್ನ ಕೇಳಿ ನೀವು, ದೇವರೇ, ನಾನು ಈ ಸಭೆಯಲ್ಲಿ ಇರಬೇಕಾ, ಇನ್ನೊಂದು ಸಭೆಗೆ ಹೋಗಬೇಕಾ? ಆನ್ಸರ್ ಬರುವ ತನಕ ಕಾಯಬೇಕು. ದೇವರು ಹೇಳುವಾಗ ಹೋಗಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಇಸಾಕನಿಗೆ ನಾನು ಹೇಳುವ ಸ್ಥಳದಲ್ಲಿ ಇರು, ನಾನು ಈ ಸ್ಥಳದಲ್ಲಿ ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಹಲ್ಲೆಲೂಯಾ. ನೀನು ಅನುಸರಿಸುವಾಗ ಅದು ನಿನಗೆ ಮಾತ್ರವಲ್ಲ, ನಿನ್ನ ಸಂತತಿಗೆ. ನಾನು ಹೇಳುವ ಸ್ಥಳದಲ್ಲಿ ಇರಬೇಕು. ಆಮೇಲೆ ನಾನು ಹೇಳುವ ಸ್ಥಳದಲ್ಲಿ ನೀವು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಸದ್ಯಕ್ಕೆ ಪ್ರವಾಸಿಯಾಗಿರು. ಸದ್ಯಕ್ಕೆ ಊರವರಲ್ಲ, ಬಾಡಿಗೆಯವರು. ಹಲ್ಲೆಲೂಯಾ. ನೀ ಪ್ರವಾಸಿಯಾಗಿರು. ನಾನು ನಿನ್ನ ಜೊತೆಯಲ್ಲಿದ್ದು ಈ ಸ್ಥಳದಲ್ಲಿ ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. ಆಮೇಲೆ ನಿನ್ನ ಸಂತತಿಯವರಿಗೆ ಈ ದೇಶವೆಲ್ಲ ಕೊಡುತ್ತೇನೆ. ನೀ ಹೇಳಿದ ಮಾತು ಕೇಳು. ನೀ ಪ್ರವಾಸಿಯಾಗಿರು. ಕತ್ತರಿಸಿ ತುಂಡು ತುಂಡು ಮಾಡಿ ನಿನ್ನ ಕೇರಳಕ್ಕೆ ಪಾರ್ಸಲ್ ಮಾಡ್ತೀನಿರುವಾಗ ನನ್ನ ಮರಣದ ಬಗ್ಗೆ ನನಗೆ ಭಯ ಬಂದಿಲ್ಲ. ಆದರೆ ನನಗೆ ನೋವು ಕೊಟ್ಟ ಒಂದು ವಿಷಯವಿದೆ. 3.5 ವಯಸ್ಸೊಂದು ಮಗು ಕೂಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದೆ. ಆ ಮಗು ಕಿರ್ಚಾಡುವಾಗ ಒಂದು 11 ತಿಂಗಳು ಮಗು ಮಡಿಲಲ್ಲಿ ಇಟ್ಕೊಂಡು ಅಳ್ತಾ ಇದ್ದಾರೆ. ಆ 7 ಮಕ್ಕಳನ್ನು ನೋಡಿಕೊಂಡು ಒಂದು ಮಾತು ಹೇಳಿದರು, ಈ ಮಕ್ಕಳಿಗೆ ತಂದೆ ಬೇಕಂದರೆ ಕರೆದುಕೊಂಡು ಹೋಗಮ್ಮ ಅಂತ. ತಾಯಿಯ ಮಡಿಲಲ್ಲಿ ಹಾಲು ಕುಡಿಯೋ ಮಗು ಇರುವಾಗ ಹೇಳಿದ ಮಾತು ಇದು. ಆ ಮಾತಿನಂದೆ ಆ ಹೇಳಿದ ಮನುಷ್ಯನ 2 ಮಕ್ಕಳು ನನ್ನ ಮಕ್ಕಳ ವಯಸ್ಸ ಇರುವುದು. ಆ ಮಕ್ಕಳಿಗೆ ಈಗ ತಂದೆ ಇಲ್ಲ, ಅವರ ಹೆಂಡತಿಗೆ ಈಗ ಗಂಡನಿಲ್ಲ. ಪ್ರಿಯ ಮಕ್ಕಳೇ, ನೀನು ಹೇಳೋದು ಅನುಸರಿಸಲಿಕ್ಕೆ ಮನಸ್ಸಿದೆಯೋ? ನೀ ಬೆಲೆ ಕೊಡಬೇಕಾಗುತ್ತದೆ. ನೀ ನೋವು ಅನುಭವಿಸಬೇಕಾಗಿದೆ. ನೀ ವೇದನೆಯಲ್ಲಿ ಹೋಗಬೇಕಾಗಿದೆ. ನೀ ಬರಕಾಲದಲ್ಲಿ ದಾಟಬೇಕಾಗಿರುತ್ತದೆ. ನೀ ಪರದೇಶಸ್ಥನಂದ ಇರಬೇಕಾಗಿರುತ್ತೆ. ನೀ ಪರದೇಶಿಯಾಗಿರು. ನಿನಗೆ ಯಾರು ಸಪೋರ್ಟಕ್ಕಿಲ್ಲ, ನಿನಗೆ ಯಾರು ಬೆಂಬಲಕ್ಕಿಲ್ಲ, ನಿನಗೆ ಯಾರು ಒಂದು ಸಂದೇಶಲಿಕ್ಕಿಲ್ಲ. ಆದರೆ ಪ್ರಿಯ ದೇವರ ಮಕ್ಕಳಿರ, ನೀ ಅದರಲ್ಲಿಯೂ ನಾನು ಹೇಳುವ ಮಾತು ಕೇಳಿ ಇದ್ದದರಿಂದ ನಾನೇ ನಿನ್ನ ಸಂಗಡ ಇರುತ್ತೇನೆ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. ಅದು ಮಾತ್ರವಲ್ಲ, ನಿನ್ನ ಮಕ್ಕಳಿಗೆ ಈ ಪ್ರಾಂತ್ಯಗಳು ಸ್ವಾಸ್ಥ್ಯವಾಗಿ ಕೊಡುತ್ತೇನೆ. ಇವತ್ತು ತೀರ್ಮಾನ ಮಾಡು, ಅಪ್ಪ ನಾನು ನಂಬುತ್ತೇನೆ ಸ್ವಾಮಿ ಎಂದು ನೀ ಹೇಳು. ಬರಕಾಲ ಬರಲಿ, ನನ್ನ ಕರ್ತನ ಹೇಳುವ ಮಾತು ಬಿಟ್ಟು ನಾನು ಹೋಗಲ್ಲ. ವಿಪರೀತವಾದ ಪರಿಸ್ಥಿತಿ ಬರಲಿ, ನನ್ನ ಅಪ್ಪನ ಹೇಳುವ ಮಾತು ಬಿಟ್ಟು ನಾನು ಹೋಗಲ್ಲ. 7 ದಿವಸ ಉಪವಾಸನ, 21 ದಿವಸ ಉಪವಾಸನ. ಅಪ್ಪ, ನನಗಾಗಿ ನೀನು ಉತ್ತರ ಕೊಡಲಿಕ್ಕಾಗಿ ನಾನು ಕಾಯುತ್ತಾ ಇರುತ್ತೇನೆ. ಕಾಯಲಿಕ್ಕೆ ನಾನು ರೆಡಿ ಇದೆ. ಹಾಗಿರುವಂಥ ಮಕ್ಕಳ ಸಂಗಡ ದೇವರಿರ್ತಾರೆ. ನಾನೇ ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ.
ನಮಗೆ ವಾಗ್ದಾನ ನೆರವೇರಿದು ಸತ್ಯ ಅಲ್ಲವಾ? ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ವಾಗ್ದಾನ ಹೇಳಿ. ಅಭಿವೃದ್ಧಿಪಡಿಸೋದು ಈ ಪ್ರಾಂತ್ಯಗಳು ಸಂದದಿಗೆ ಅವಕಾಶವಾಗಿ ಕೊಡುವುದು. ಅದಕ್ಕೇನು ಮಾಡಬೇಕು? ನಾನು ಹೇಳುವುದು ಕೇಳಬೇಕು, ನಾನು ಹೇಳುವ ಸ್ಥಳದಲ್ಲಿ ನೀನು ಇರಬೇಕು. ಒಪ್ಪಿಗೆ ಆಗಿತ್ತಾ? ನಿಮ್ಮ ಕಂಪನಿ ಚೇಂಜ್ ಮಾಡಬೇಕಂದ್ರೆ ದೇವರ ಒಪ್ಪಿಗೆ ಕೇಳು. ನಿಮ್ಮ ಮನೆ ಚೇಂಜ್ ಮಾಡಬೇಕಂದ್ರೆ ದೇವರ ಒಪ್ಪಿಗೆ ಕೇಳು. ಮಕ್ಕಳೇ ಕಾಲೇಜೋ ಸ್ಕೂಲೋ ಚೇಂಜ್ ಮಾಡಬೇಕಂದ್ರೆ ದೇವರ ಅಪ್ಪಣೆ ಕೇಳು. ಒಂದೇ ದಿವಸ ಉತ್ತರ ಸಿಕ್ಕಲ್ಲ. ಕೆಲವೇ ದಿವಸಗಳು ಉಪವಾಸ ಮಾಡಬೇಕಾಗತ್ತೇನೋ, ಕೆಲವೇ ದಿವಸ ವೆಯ್ಟ್ ಮಾಡಬೇಕೇನೋ, ಕಾಯ್ತಾ ಇರಬೇಕು. ರಾತ್ರಿಯ ಜಾಮಗಳಲ್ಲಿ ಪ್ರೇಯರ್ ಮಾಡಬೇಕೇನೋ, ನಿದ್ರೆ ಕಟ್ಟು ಪ್ರಾರ್ಥನೆ ಮಾಡು, ರಾತ್ರಿ ಎಲ್ಲ ಕೇಳು, ನನಗೆ ಉತ್ತರ ಬೇಕೇ ಬೇಕು ಅಂತ ಕೇಳು. ದೇವರು ತೋರಿಸುವ ಸ್ಥಳದಲ್ಲಿ ನಿಮಗೊಂದು ಅಭಿವೃದ್ಧಿ ಇದೆ. ಅಂದ ಮಕ್ಕಳೇ, ನೀವು ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ, ನೀವು ಅಭಿವೃದ್ಧಿ ಹೊಂದಿಕೊಳ್ಳಿಕ್ಕೆ, ನೀವು ಪ್ರಾಂತ್ಯಗಳು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ದೇವರು ಹೇಳುವ ಸ್ಥಳದಲ್ಲಿರು. ದೇವರು ಹೇಳುವ ಸ್ಥಳದಲ್ಲಿ ಪ್ರವಾಸಿಯಾಗಿರುವುದಂದ್ರೆ ಪ್ರವಾಸಿಯಾಗಿರು. ಆಮೇಲೆ ದೇವರು ಸ್ವಾಸ್ಥ್ಯ ಕೊಡೋ ತನಕ ಪ್ರವಾಸಿಯಾಗಿರು. ಹಲ್ಲೆಲೂಯಾ. ಆಯಿತು. ಅನಂತರ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಮಂಜನಗಳ್ಳಿ ಚರ್ಚಲ್ಲಿ ಫಸ್ಟ್ ಇಲ್ಲಿ ಸೇವೆ ಮಾಡುವ ಒಬ್ಬ ಸೇವಕರಿದ್ದಾರೆ, ಒಂದು ಯೇಸು ಸ್ವಾಮಿ ಪ್ರೇಯರ್ ಮಾಡೋರೊಬ್ಬರಿದ್ದಾರೆ. ಅವ್ರದ್ದು ಮನೆ ಎಲ್ಲಿ ಎಂದೇಳಿ ಹುಡುಕಿ ಫಸ್ಟ್ ನಮ್ಮನ್ನು ಹುಡುಕಿ ಬಂದ ವ್ಯಕ್ತಿ ಇವರೇ. ಅದು ಅಬ್ರಹಾಮನು. ಈಸಾಕನಿಗೆ ಹೇಳ್ತಾ ಇದ್ದಾನೆ, ಈಸಾಕನೇ ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತು ಕೇಳಿ, ಬಾಕಿ ನಾನು ಹೇಳಿದಂತೆಯೇ ನಡೆದು ನನ್ನ ಆಜ್ಞಾ ವಿಧಿ ನಿಯಮಗಳನ್ನು ಕೈಕೊಂಡು ನಡೆದದರಿಂದ ನಾನು ಈ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ನೆರವೇರಿಸಿ ಈಸಾಕನೇ ನಿನ್ನ ಸಂತತಿ ಮೇಲೆ, ಇದು ಈ ಅಬ್ರಹಾಮನಿಂದ ಈ ಮೊಮ್ಮಕ್ಕಳ ಮೇಲೆ ಬಂದಿದೆ. ಈ ಮಕ್ಕಳು ನಂಬಿದಕ್ಕಲ್ಲ, ಇವರು ನಂಬಬೇಕು. ಆದರೆ ಈ ಅಬ್ರಹಾಮನು ನಂಬಿದರಿಂದ ಈ ಅಬ್ರಹಾಮನು, ಆ ಮಾತೊಂದು ಕಡೆ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ, ಎಲ್ಲರೂ ಹೇಳಿ, ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಈಸಾಕನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನು ಕೊಡುತ್ತೇನೆ. ಅಜ್ಜಿ ನಂಬಿದರಿಂದ ನಿಮಗೆ ಆಶೀರ್ವಾದ. ಜನ ಹೇಳ್ತಾರೆ, ಹೋಗಿ 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 ಅಲ್ಲಿ ಕೂತ್ಕೊಂಡು ಅವ್ರು ಹೇಳ್ದಲ್ಲ ಕೇಳ್ಕೊಂಡು ನೀ ಕೂತ್ಕೊಂಡಿದ್ಯಾ ಅಂತ ಹೇಳಿದರೆ ಸುಮ್ಮನೆ ಏನೊಂದು ಹುಚ್ಚು ಮಾತಲ್ಲ ಇದು. ಇದು ನಿಜವಾದ ಆಶೀರ್ವಾದದ ಮಾತುಗಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿಗೆ ಫಿನಿಶ್ ಮಾಡೋಣ. ನಮಗೊಂದು ತೀರ್ಮಾನ ಮಾಡಬಹುದಾ? ಪರಿಸ್ಥಿತಿ ವಿಪರೀತವಾದರೂ, ನಾನು ನಿರೀಕ್ಷಿಸಿದ ಥರ ಕಾರ್ಯಗಳು ಆಗಿಲ್ಲಂದರು, ನಾನು ಎದುರು ನೋಡಿದ ಥರ ಕಾರ್ಯಗಳೆಲ್ಲ ನಡೆದಿಲ್ಲಂದರು, ನಾನು ದೇವರು ಹೇಳಿದಂತೆಯೇ ನಡೆಯಬೇಕು. ದೇವರು ಹೇಳುವ ಸ್ಥಳದಲ್ಲೇ ನಾನಿರಬೇಕು. ಆಮೇಲೆ ಅಬ್ರಹಾಮನ ಏನು ಮಾಡಿದಾನೆ? ನಾನು ನಿನಗೆ ಹೇಳಿದ
ಆಜ್ಞಾ ವಿಧಿ ನೇಮ ನಿಬಂಧನೆಗಳನ್ನು ನೀ ಪಾಲಿಸಿ ಕೈಕೊಂಡು ನಡೆದೆ. ನೋಡಿ, ನಾನು ಮತ್ತು ನೀವು ದೇವರ ಆಜ್ಞಾ ವಿಧಿ ನಿಬಂಧನೆಗಳು ಕೈಕೊಂಡು ನಡೆಯುವಾಗಲೇ ನಮ್ಮ ತಲೆಮಾರುಗಳಿಗೆ ಅದು ಆಶೀರ್ವಾದವಾಗೋದು. ಹಲ್ಲೆಲೂಯಾ. ಈ ಪ್ರಾಂತ್ಯ ನಿನಗೆ ಸ್ವಾಸ್ಥ್ಯವಾಗಿ ಕೊಡುತ್ತೇನೆ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ನಂಬಿಕೆ ಸೋತು ಹೋಗದಿರಲಿ. ಸ್ಟಾರ್ಟ್ ಮಾಡಿದೆ ಎಲ್ಲಿಂದ? ಬರಕಾಲದಲ್ಲಿ ಸ್ಟಾರ್ಟ್ ಮಾಡಿ. ಮುಗಿಯುವುದು ಎಲ್ಲಿದ? ಪ್ರಾಂತ್ಯಗಳೇ ಸ್ವಾಧೀನ ಮಾಡಿಕೊಂಡು. ಎಲ್ಲರೂ ಗಮನಿಸಿದ್ರಾ? ಎಲ್ಲರೂ ಕೇಳಿದಿರಾ? ಈಗ ನಿಮ್ಮಲ್ಲಿ ಅನೇಕರಿಗೆ ಬರಕಾಲ ಇರಬಹುದು. ನಿಮ್ಮಲ್ಲಿ ಅನೇಕರು ಇದರೊಳಗಡೆ ಸಾಲ ಇರುವವರು ಇರಬಹುದು. ನಿಮ್ಮಲ್ಲಿ ಅನೇಕರು ಇದರೊಳಗಡೆ ಇಕ್ಕಟ್ಟಿರೋರು ಇರಬಹುದು. ನಿಮ್ಮಲ್ಲಿ ಅನೇಕರು ಇದರಲ್ಲಿ ರೋಗಿಗಳಾಗಿರೋರು ಇರಬಹುದು. ಆದರೆ ಆ ವಿಪರೀತವಾದ ಪರಿಸ್ಥಿತಿಯಲ್ಲಿಯೂ ನೀವೇನು ಮಾಡಬೇಕು? ಯೆಹೋವನನ್ನೇ ನಿರೀಕ್ಷಿಸಬೇಕು. ಆ ಯೆಹೋವನನ್ನು ಹೇಳುವುದನ್ನೇ ನಾವು ಮಾಡಬೇಕು. ಅವರು ಹೇಳುವ ಸ್ಥಳದಲ್ಲಿ ಇರಬೇಕು. ಅಷ್ಟೇ. ಅವರ ಆಜ್ಞಾ ವಿಧಿ ನಿಬಂಧನೆಗಳು ಪಾಲಿಸು. ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ, ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಭಿವೃದ್ಧಿಪಡಿಸ್ತೇನೆ. ಇಷ್ಟು ಕೇಳಿ ನಾನು ಮುಗಿಸಿದರೆ ಸಾಲದು. ಒಂದು ಮಾತು ಸೇರಿ, ಈ ಭೂಮಿ ಆಸ್ತಿ ಪಾಸ್ತಿ ಮಾಡೋದಲ್ಲ, ನಮಗೆ ಇನ್ನೊಂದು ಪರಲೋಕದಲ್ಲಿ ನಮಗೆ ದೊಡ್ಡ ಆಸ್ತಿ ಇದೆ. ಈ ಲೋಕದಲ್ಲಿರುವಂಥ ಜೀವನ ಮಾತ್ರವಲ್ಲ, ಈ ಲೋಕದ ಜೀವನದಲ್ಲಿ ಈ ರೀತಿಯಾದ ಶಾಂತಿ ಸಮಾಧಾನ ನೆಮ್ಮದಿಯಾದ ಜೀವನ ಮುಗಿದು ನಮ್ಮ ಕರ್ತನು ಬರುವಾಗ ಅವರೊಂದಿಗೆ ಆ ನಿತ್ಯ ರಾಜ್ಯದಲ್ಲಿ ಆ ಕೈಗಳಿಂದ ಕೆಟ್ಟಲ್ಪಡದ ಆ ಬಿಡಾರಗಳಲ್ಲಿ ನಾವು ಸ್ವಾಸ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ. ಇಲ್ಲಿ ಮಾತ್ರ ಸ್ವಾಸ್ಥ್ಯ ಅಲ್ಲ, ಅಲ್ಲಿ ಕೂಡ ಸ್ವಾಸ್ಥ್ಯ. ಅಲ್ಲಿ ಹೇಳ್ತದೆ, ನಾನು ನಿಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗುತ್ತೇನೆ. ನಾನು ನಿಮಗೆ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನಾನಿರುವ ಸ್ಥಳದಲ್ಲಿ ಇರಿಸುತ್ತೇನೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿಯೂ ನಮ್ಮನ್ನು ಅಭಿವೃದ್ಧಿಪಡಿಸಿ ನಡೆಸ್ತಾರೆ. ಭೂಮಿ ಮುಗಿದಿದ್ರು ಕರ್ತನ ಫಸ್ಟು ವಾಗ್ದಾನನೇ, ನಾನು ನಿನ್ನ ಸಂಗಡ ಇರುತ್ತೇನೆ. ಈ ಲೋಕ ಭೂಮಿಯ ಜೀವನ ಮುಗಿದ್ರು ಕರ್ತನ ಹೇಳ್ತಾರೆ, ನಾನಿರುವ ಸ್ಥಳದಲ್ಲಿ ನೀನಿರಬೇಕು. ಈ ಭೂಮಿಯಲ್ಲಿ ಆಶೀರ್ವಾದ ಮಾತ್ರ ಅಲ್ಲ, ನೀವು ದೇವರನ್ನು ನಂಬಿ ದೇವರನ್ನ ಪ್ರೀತಿಯಲ್ಲಿ ನಡೆದು ಭಕ್ತಿಯಲ್ಲಿ ನಡೆದು ಉಪವಾಸ ಮಾಡಿ ರಾತ್ರಿ ನಿದ್ರೆ ಕಟ್ಟು ಪ್ರಾರ್ಥನೆ ಮಾಡಿ ಭಯ ಭಕ್ತಿಯಲ್ಲಿ ನಡೆದಿದ್ದಕ್ಕೆಲ್ಲ ಕರ್ತನು ತನ್ನ ಜೊತೆಯಲ್ಲಿ ಇರಿಸ್ತಾರೆ. ಹಲ್ಲೆಲೂಯಾ. ಆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನೆ. ಇವತ್ತು ಕೇಳಿದ ವಾಕ್ಯದ ಆಧಾರದ ಮೇಲೆ ಬರಕಾಲದಲ್ಲಿಯೂ ಈಸಾಕಿನೊಂದಿಗೆ ಮಾತಾಡಿ ಆ ಈಸಾಕನಿಗೆ ನೀವು ಕಾನಾನ್ ಬಿಟ್ಟು ಗೆರಾನಿಗೆ ಹೋಗಿದ್ರು, ಇನ್ನೂ ಗೆರಾನ್ ಬಿಟ್ಟು ಮತ್ತೆ ನೀ ಐಗುಪ್ತಕ್ಕೆ ಹೋಗಬೇಡ ಅಂತ ಹೇಳಿದ ಹಾಗೆ ನಿನ್ನ ಮಕ್ಕಳು ದೇವರೇ ಜೀವನದ ಇಕ್ಕಟ್ಟಿನ ಸಮಯದಲ್ಲಿ ಈ ಸಭೆಗೆ ಬಂದಿರಬಹುದು, ಜೀವನದ ಬರಕಾಲದ ಅನುಭವದಲ್ಲಿ ಈ ಸಭೆಯಲ್ಲಿ ಬಂದಿರಬಹುದು. ಆದರೆ ಈ ಸಭೆಯಿಂದ ಮಕ್ಕಳು ಮತ್ತೆ ಐಗುಪ್ತಕ್ಕೆ ಹೊರಟು ಹೋಗದ ಹಾಗೆ ಇಲ್ಲಿ ನೆಲೆಗೊಳ್ಳಿರಿ ಎಂದು ಹೇಳಿದಕ್ಕಾಗಿ ಸ್ತೋತ್ರ. ನಾನು ಹೇಳುವ ಸ್ಥಳದಲ್ಲಿ ನೆಲೆಗೊಳ್ಳಲಿ ಎಂದು ಹೇಳುವಾಗ, ನೀನು ಆ ಸ್ಥಳದಲ್ಲಿ ವಾಸ ಮಾಡು ಎಂದು ಹೇಳಿರುವಾಗ, ನೀನು ಅಲ್ಲಿ ಪರದೇಶಿತರ ಇರು ಎಂದು ಹೇಳಿರುವಾಗ, ನೀ ಹಾಗೆ ಮಾಡುವುದಾಗಿದ್ದರೆ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದ ಆ ವಾಗ್ದಾನ ಈ ಮಕ್ಕಳಲ್ಲಿ ನೆರವೇರಲಿ. ಸೇನಾಧೀಶ್ವರನಾದ ಯೆಹೋವನಿದ್ದಾನೆ, ಈ ಮಕ್ಕಳ ಸಂಗಡ ಇರಲಿ. ಈ ಸ್ಥಳದಲ್ಲಿ ಈ ಮಕ್ಕಳು ಅಭಿವೃದ್ಧಿ ಹೊಂದಿಕೊಳ್ಳಲಿ. 7 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ನಂಬಿಕೆಯು ನಿರೀಕ್ಷೆ ಇಟ್ಟ ಮಕ್ಕಳಿಗೆ ಈ ಉಪವಾಸದ 7ನೆಯ ದಿವಸದ ದೇವರ ಕೊನೆಯ ದಿವಸದಲ್ಲಿ ಈ ಮಕ್ಕಳಿಗೆ ಅಭಿವೃದ್ಧಿ ಉಂಟಾಗಲಿ. ಅದು ಮಾತ್ರವಲ್ಲ, ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟ ಹಾಗೆ ತಲೆಮಾರುಗಳಿಂದ ಕೊಟ್ಟ ವಾಗ್ದಾನ ದೇವರೇ ಈ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಾಗಿ ಅದು ತಲೆಮಾರುಗಳಿಗೆ ಪ್ರಾಂತ್ಯಗಳು ಸ್ವಾಸ್ಥ್ಯವಾಗಿ ಬರಲಿ. ಅದು ಮಾತ್ರವಲ್ಲದೆ ಕರ್ತನೇ
ನಿನ್ನ ಬರೋಣದಲ್ಲಿ ನಿಮ್ಮೊಂದಿಗೆ ಒಯ್ಯಲ್ಪಟ್ಟವರಾಗಿ ನೀವಿರುವ ಸ್ಥಳದಲ್ಲಿ ನಿತ್ಯ ನಿತ್ಯ ಕಾಲ ನಿಮ್ಮೊಂದಿಗೆ ವಾಸ ಮಾಡುವಂತ ಆ ಮಹಾಭಾಗ್ಯ ಈ ಮಕ್ಕಳಿಗೆ ಉಂಟಾಗಲಿ. ಕರ್ತನೇ, ಈ ದಿನದಲ್ಲಿ ನೀವು ಕೊಟ್ಟ ಆಲೋಚನೆಗಳಿಗಾಗಿಯೂ ಸ್ತೋತ್ರ, ನೀವು ಕೊಟ್ಟ ಮಾತುಗಳಿಗಾಗಿ ಸ್ತೋತ್ರ, ನೀವು ಕೊಟ್ಟ ದೇವರೇ ಆಜ್ಞಾ ನಿಬಂಧನೆಗಳಿಗಾಗಿ ಸ್ತೋತ್ರ. ಈ ಮಕ್ಕಳದನ್ನು ಪಾಲಿಸಿ, ಅದನ್ನು ಅನುಸರಿಸಿ, ಅದರಲ್ಲಿ ವಿಧೇಯರಾಗಿ ನಡೆದು ಈ ಎಲ್ಲ ಶುಭಗಳು ಹೊಂದಿಕೊಳ್ಳುವ ಹಾಗೆ ಕರ್ತನವರನ್ನು ಅನುಗ್ರಹಿಸು. ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ಈ ಮಕ್ಕಳೆಲ್ಲರನ್ನು ಆಶೀರ್ವದಿಸುತ್ತೇನೆ. ಕರ್ತನೇ, ಈ ಮಕ್ಕಳಿಗೆ ನೀವು ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.